ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಕೀಲ್ ಸಾಬ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ರನ್ನಿಂಗ್ ಟೈಮ್ ಏನು, ಪ್ರೊಡಕ್ಷನ್ ಕಂಪನಿ, ಹಾಗೆಯೇ ಈ ಮೂವಿಯಲ್ಲಿ ಏನೆಲ್ಲ ಫ್ಯಾಕ್ಟ್ಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು ಮತ್ತು ಕನ್ನಡದಲ್ಲಿ ಡಬ್ಬಿಂಗ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 156 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 137.5 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ತೆಲುಗಿನಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗಲ್ಲಾಗಿರ್ಬೋದು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಜನ ಹಾಗೆಯೇ ತೆಲುಗಿನ ಆಡಿಯನ್ಸ್ಗಳು ಕೂಡ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಸಿನಿ, ಹಾಗೆಯೇ ಈ ಮೂವಿಯ ಸ್ಕ್ರೀನ್ ಪ್ಲೇ ವೇಣು, ಹಾಗೆಯೇ ಸ್ಟೋರಿ ಬೈ ಸುಜಿತ್. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದ್ರೆ 80 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪವನ್ ಕಲ್ಯಾಣ್, ನಿವಿತ್ ಥಾಮಸ್, ಅಂಜಲಿ, ಅನಾಯನ್, ನಗೀಲಾ, ಪ್ರಕಾಶ್ ರಾಜ್, ಶ್ರುತಿ ಹಾಸನ್, ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಸಿನಿಮಾಗ್ರಫಿ ವಿನೋದ್, ಎಡಿಟರ್ ಬೈ ಪೈವಿನ್ ಪುದಿ, ಮ್ಯೂಸಿಕರ್ ಬೈ ತಮನ್ನಾ. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ನೋಡೋದಾದರೆ ಏಪ್ರಿಲ್ 9, 2021 ಬಿಡುಗಡೆಯಾಗಿರುವಂತಹ ಸಿನಿಮಾವಾಗಿದೆ ಅಂತಲೂ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹೀರೋ ಆಗಿರ್ಬೋದು ಪವನ್ ಕಲ್ಯಾಣ್ ಅವರು ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಈ ಮೂವಿಯ ಫ್ಯಾಕ್ಟ್ಗಳು ಮತ್ತು ಸ್ಟೋರಿಗಳಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಪಾಸಿಟಿವ್ ಆಗಿ ಈ ಮೂವಿನ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಎಲ್ಲರೂ ಕೂಡ ತುಂಬ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತಹ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಮತ್ತು ಕನ್ನಡದಲ್ಲೂ ಕೂಡ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಸ್ಟೋರಿ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ ಪವನ್ ಕಲ್ಯಾಣ್ ಅವರು ರಾಜ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ರಾಜ್ ಅನ್ನೋ ವ್ಯಕ್ತಿ ಅವನು ಒಂದು ಲಾಯರ್ ಆಗ್ತಾರೆ ಅಂತಲೇ ಹೇಳಬಹುದು. ಫಸ್ಟು ಒಂದು ಕಾಲೇಜಿಗೆ ಹೋಗ್ತಾರೆ. ಕಾಲೇಜಲ್ಲಿ ಅವರ ಫ್ರೆಂಡ್ಸ್ಗಳ ಜೊತೆ ಹಾಗೆಯೇ ಅವರ ಗರ್ಲ್ ಫ್ರೆಂಡ್ ಜೊತೆ ತುಂಬ ಸುತ್ತಾಡಿಕೊಂಡು ಕಾಲೇಜಿಗೆ ಒಂದು ಚಕ್ಕರನ್ನು ಹೊಡಿತಾ ಮತ್ತು ಕಾಲೇಜ್ಗೆ ಹೋಗದೆ ತುಂಬ ಎಂಜಾಯ್ಮೆಂಟನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ಅವರ ತಂದೆ ತಾಯಿಗೆ ತುಂಬ ಬೇಜಾರನ್ನು ಆಗುತ್ತೆ. ಮತ್ತು ಅವರು ಕೂಡ ಹೇಳ್ತಾರೆ, ನೀನು ಲಾಯರ್ ಆಗಬೇಕು ಮತ್ತು ಜನಗಳಿಗೆ ಒಂದು ನ್ಯಾಯವನ್ನು ದೊರಕಿಸ್ಬೇಕು ಅಂತೇಳಿ ಅವರು ಕೂಡ ಒತ್ತಾಯವನ್ನು ಮಾಡಿ ಅವರಿಗೆ ಲಾಯರಿಗೂ ಕೂಡ ಆಗ್ತಾರೆ. ಅವ್ರ ತಂದೆ ತಾಯಿ ಆಸೆ ಹಂಗೆ ಲಾಯರ್ ಕೂಡ ಓದಿ ಚೆನ್ನಾಗಿ ಲಾಯರ್ ಕೂಡ ಆಗ್ತಾರೆ. ಮತ್ತು ಅವರ ಗರ್ಲ್ ಫ್ರೆಂಡ್ ಕೂಡ ಲಾಯರನ್ನು ಕೂಡ ಆಗ್ತಾಳೆ. ಯಾಕೆಂದರೆ ಅವರ ರಾಜೇನೇ ಕೆಲಸದಲ್ಲಿ ಆಯ್ಕೆ ಮಾಡ್ತಾರೋ ಅದೇ ಕೆಲಸನ ನಾನು ಆಯ್ಕೆ ಮಾಡ್ತೀನಿ ಅಂತೇಳಿ ಇಬ್ಬರು ಕೂಡ ಚೆನ್ನಾಗಿ ಓದು ಒಂದೊಳ್ಳೆ ಲಾಯರ್ಗಳಾಗ್ತಾರೆ. ಮತ್ತು ಅಲ್ಲಿ ಕೇಸ್ಗಳನ್ನು
ಬರ್ತಾ ಇರ್ತವೆ. ಅದು ಕೇಸಲ್ಲಿ ಸಾಲ್ವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಒಂದು ಕೇಸ್ ಬರುತ್ತೆ. ಆ ಕೇಸ್ ಏನಪ್ಪ ಅಂದರೆ ಒಂದು 3 ಜನ ಹುಡುಗಿರು ಬಂದಿರ್ತಾರೆ. ಅವರು ನಮ್ಮ ಮೇಲೆ ಒಂದು ಅಕ್ರಮವಾಗಿ ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಮತ್ತು ತುಂಬ ಹೆದರಿಸ್ತಿದ್ದಾರೆ, ಒಂದು ವಿಡಿಯೋ ಮಾಡಿಕೊಂಡು ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಅವರ ಮೇಲೆ ಕೇಸನ್ನು ಹಾಕ್ತಾರೆ. ಮತ್ತು ಅವರು ಒಂದು ದೊಡ್ಡ ಶ್ರೀಮಂತರು ಅಂತಲೇ ಹೇಳಬಹುದು. ಅವರ ನಡುವೆ ಏನೇನೆಲ್ಲ ಉಂಟಾಗ್ತವೆ ಮತ್ತು ಅವರು ಕೇಸನ್ನು ಗೆಲ್ಲಲ್ವಾ ಅನ್ನೋದನ್ನೇ ಈ ಮೂವಿಯ ಸ್ಟೋರಿ. ಮತ್ತು ಈ ಮೂವಿಗೆ ಎಲ್ಲಿ ಸ್ಟೋರಿ ಯಾವ ರೀತಿ ಹೋಗುತ್ತಂದರೆ, ಅವರ 3 ಹೆಣ್ಮಕ್ಳು ಕೂಡ ಅವರನ್ನು ಕೊಲೆ ಮಾಡೋ ಪರಿಸ್ಥಿತಿಗೆ ಕೂಡ ಕರ್ಕೊಂಡು ಹೊರಟೋಗ್ತಾರೆ. ಅವರನ್ನು ಕಾಪಾಡ್ತಾರೆ ಅಂತಲೇ ಹೇಳಬಹುದು ರಾಜ್ ಅವರು. ಮತ್ತು ರಾಜ್ ಅವ್ರಿಗೆ ಮತ್ತು ಅವರ ಫ್ಯಾಮಿಲಿಯವ್ರಿಗೆ ಮತ್ತು 3 ಹುಡುಗಿರವ್ರಿಗೆ ಸಾಕ್ಷಿದಾರರು ಅವ್ರಿಗೂ ಕೂಡ ಒಂದು ಪ್ರೊಟೆಕ್ಟನ್ನು ಮಾಡ್ತಿರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಅವರನ್ನು ಎದುರು ಪಾರ್ಟಿಗಳು ಲಾಯರ್ ಹತ್ರ ಬಂದು ರಾಜ್ ಹತ್ರ ಬಂದು ಅವನನ್ನು ಬಿಟ್ಬಿಡು ಮತ್ತು ನಿನಗೆ ಎಷ್ಟು ಬೇಕು ಹೇಳು ದುಡ್ಡು ಕೊಡ್ತೀನಿ ಅಂತೇಳಿ ಏನೇನೋ ಅವರ ಆಸೆಗಳನ್ನ ಈಡೇರಿಸ್ತಾರೆ. ಆದರೆ ರಾಜು ಅವರು ಒಪ್ಪೋದಿಲ್ಲ, ಯಾವುದಕ್ಕೂ ಕೂಡ ಒಪ್ಪದೆ ಅವರನಿಗೆ ನ್ಯಾಯವನ್ನು ಕೊಡಿಸಲೇಬೇಕು ಅಂತೇಳಿ ನಿರ್ಧಾರವನ್ನು ತಗೊಂಡು ಅವರ ವಿರುದ್ಧ ಒಂದು ಒಳ್ಳೆ ಲಾಯರ್ ಕೂಡ ಬಂದಿರ್ತಾರೆ. ಇಬ್ಬರು ಕೂಡ ಯಾರು ಗೆಲ್ತಾರೆ ಅನ್ನೋದನ್ನೇ ಈ ಮೂವಿಯ ಟ್ವಿಸ್ಟು. ಮತ್ತು ಕೊನೆಗೂ ಕೂಡ ರಾಜ್ ಅವರೇ ಗೆಲ್ತಾರೆ, ಅವರಿಗೆ ನ್ಯಾಯವನ್ನು ಕೂಡ ಕೊಡಿಸ್ತಾರೆ. ಮತ್ತು ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.